ಲೆಮನ್ಸ್ ಪೌಡರ್ ರೆಸಿಪೀಸ್. ನಿಂಬೆಹಣ್ಣಿನ ಪೌಡರ್ ಮಾಡುವ ವಿಧಾನ. ತಿಂಗಳಾದರೂ ಹಾಳಾಗಲ್ಲ. ನಿಂಬೆ ಪುಡಿ ರೆಸಿಪಿ. ಮನೆಯಲ್ಲಿ ತಯಾರಿಸಬಹುದಾದ ಈ ಸರಳ ನಿಂಬೆ ಪುಡಿಯನ್ನು ಬಹಳಷ್ಟು ದಿನಗಳ ಕಾಲ ಇಡಬಹುದು. ಈ ಪುಡಿಯನ್ನು ಯಾವುದೇ ಸಮಯದಲ್ಲಿ ನಿಮ್ಮ ಭಕ್ಷ್ಯಗಳಿಗೆ ಬೇಕಾದ ಹುಳಿಗಾಗಿ ಬಳಸಬಹುದು. ಬೇಕಾಗಿರುವ ಪದಾರ್ಥಗಳು: 6 ಅಥವಾ 7 ನಿಂಬೆಹಣ್ಣು. ಚೆನ್ನಾಗಿ ತೊಳೆಯಿರಿ. ಮೊದಲಿಗೆ ಎಲ್ಲ ನಿಂಬೆಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಒಣಗಿದ ಬಟ್ಟೆಯಲ್ಲಿ ಸರಿಯಾಗಿ ಒರೆಸಿರಿ. ನಿಂಬು ಬೀಜ ತೆಗೆಯಿರಿ. ಪ್ರತಿ ನಿಂಬೆಹಣ್ಣನ್ನು ಅರ್ಧದಷ್ಟು ಕತ್ತರಿಸಿ ಎಲ್ಲ ಬೀಜಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ನಿಂಬೆಹಣ್ಣು ಕತ್ತರಿಸಿ. ಬೀಜ ತೆಗೆದ ನಿಂಬೆಹಣ್ಣನ್ನು ಒಂದೇ ಸಮನಾದ ತುಂಡುಗಳಾಗಿ ಕತ್ತರಿಸಿ. ನಿಂಬೆಹಣ್ಣನ್ನು ಒಣಗಿಸಿ. ಹೋಳುಗಳನ್ನು ಸ್ವಚ್ಛವಾದ ಟ್ರೇನಲ್ಲಿ ಜೋಡಿಸಿ ಮತ್ತು ಅವು ಸಂಪೂರ್ಣವಾಗಿ ಬಿಸಿಲಿನಲ್ಲಿ ಒಣಗಿಸಿ. ಪುಡಿ ಮಾಡಿಕೊಳ್ಳಿ. ಇದೀಗ ಚೆನ್ನಾಗಿ ಒಣಗಿದ ನಿಂಬೆಹಣ್ಣಿನ ಹೋಳುಗಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಗಾಳಿಯಾಡದೆ ಬಾಕ್ಸಿನಲ್ಲಿಡಿ. ಇದೀಗ ಪುಡಿ ಮಾಡಿಕೊಂಡ ಪುಡಿಯನ್ನು ಸೋಸಿಕೊಳ್ಳಿ. ಬಳಿಕ ಚೆನ್ನಾಗಿ ಒಣಗಿರುವ ಗಾಳಿಯಾಡದ ಪಾತ್ರೆಯಲ್ಲಿ ತಿಂಗಳಾನುಗಟ್ಟಲೆ ಶೇಖರಿಸಿಡಬಹುದು.